ಭಾರತದ ವಿದೇಶಾಂಗ ನೀತಿ ಇಂದು ಜಾಗತಿಕ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ತನ್ನ ರಾಜತಾಂತ್ರಿಕ ವಿಜಯವನ್ನ ಸಂಭ್ರಮಿಸ್ತಾ ಇದ್ರೆ, ಇನ್ನೊಂದು ಕಡೆ ದೇಶದ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ಅತ್ಯಂತ ಗಂಭೀರವಾದ ಆರೋಪವೊಂದನ್ನ ಮಾಡಿದೆ. ಕಾಂಗ್ರೆಸ್ನ ವಾದದ ಪ್ರಕಾರ ಯಾವ ಪಾಕಿಸ್ತಾನ ಆರ್ಥಿಕವಾಗಿ ಹೈರಾಣಾಗಿ ರಾಜಕೀಯ ಅಸ್ಥಿರತೆಯಿಂದ ಕಂಗೆಟ್ಟು ಜಗತ್ತಿನ ಮುಂದೆ ಕೈಚಾಚಿ ನಿಂತಿತ್ತೋ ಅಂತಹ ದೇಶ ಇಂದು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯಗಳಿಂದಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಮುಖ ಮಧ್ಯವರ್ತಿ ರಾಷ್ಟ್ರವಾಗಿ, ಮೀಡಿಯೇಟರ್ ನೇಷನ್ ಆಗಿ ಪುನಃ ಹೊರಹೊಮ್ತಾ ಇದೆ. ಭಾರತದ ನೆರೆಯ ರಾಷ್ಟ್ರಗಳೊಂದಿಗೆ ನಮಗಿದ್ದ ಹಿಡಿತ ಸಡಿಲವಾಗ್ತಾ ಇದೆಯಾ? ಪಾಕಿಸ್ತಾನಕ್ಕೆ ಜಾಗತಿಕ ವೇದಿಕೆಗಳಲ್ಲಿ ಮತ್ತೆ ಮನ್ನಣೆ ಸಿಗಲು ಮೋದಿ ಸರ್ಕಾರದ ರಾಜತಾಂತ್ರಿಕ ನಡೆಗಳೇ ಕಾರಣನಾ? ಕಾಂಗ್ರೆಸ್ ಮಾಡಿರುವ ಈ ತೀವ್ರ ವಾಗ್ದಾಳಿಯ ಹಿಂದಿರುವ ಅಸಲಿ ವಿಚಾರಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಆರಂಭದಲ್ಲಿ ಮಿಡಲ್ ಈಸ್ಟ್ನ ರಾಜಕೀಯ ಪರಿಸ್ಥಿತಿಯು ಒಂದು ಅಭೂತಪೂರ್ವ ತಿರುವನ್ನ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯು ತೀವ್ರ ಟೀಕೆಗೆ ಗುರಿಯಾಗಿದ್ದು, ವಿಶೇಷವಾಗಿ ಪಾಕಿಸ್ತಾನವು ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಮುಖ ಮಧ್ಯವರ್ತಿ ರಾಷ್ಟ್ರವಾಗಿ ಹೊರಹೊಮ್ತಾ ಇರುವುದು ಭಾರತದ ರಾಜತಾಂತ್ರಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆರ್ಥಿಕವಾಗಿ ದಿವಾಳಿಯಾಗಿದ್ದ ಮತ್ತು ರಾಜಕೀಯ ಅಸ್ಥಿರತೆಯಿಂದ ಕಂಗೆಟ್ಟಿದ್ದ ಪಾಕಿಸ್ತಾನವು ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯಲ್ಲಿ ಸಂಧಾನಕಾರನ ಪಾತ್ರ ವಹಿಸಿರುವುದು ಭಾರತದ ಪ್ರಾದೇಶಿಕ ಪ್ರಭಾವಕ್ಕೆ ದೊಡ್ಡ ಹಿನ್ನಡೆ ಎಂದು ಕಾಂಗ್ರೆಸ್ ಪಕ್ಷವು ಪ್ರತಿಪಾದಿಸಿದೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಬೆಳವಣಿಗೆಯನ್ನು ಮೋದಿಯವರ ವಿಶ್ವಗುರು ಪ್ರತಿಬಿಂಬಕ್ಕೆ ಬಿದ್ದ ದೊಡ್ಡ ಹೊಡೆತ ಎಂದು ಬಣ್ಣಿಸಿದ್ದಾರೆ. ಇವರ ಪ್ರಕಾರ ಭಾರತದ ರಾಜತಾಂತ್ರಿಕತೆಯು ಇಂದು ಅಪಮಾನಕ್ಕೀಡಾಗಿದೆ, ಏಕೆಂದರೆ ಜಾಗತಿಕ ಭಯೋತ್ಪಾದನೆಯನ್ನ ಪೋಷಿಸುವ ಮತ್ತು ಒಸಾಮಾ ಬಿನ್ ಲಾಡನ್ನಂತಹ ಭಯೋತ್ಪಾದಕರಿಗೆ ಆಶ್ರಯವನ್ನ ನೀಡಿದ್ದ ಇತಿಹಾಸವಿರುವ ಪಾಕಿಸ್ತಾನವು ಇಂದು ಶಾಂತಿ ಸ್ಥಾಪನೆಗಾಗಿ ಗುರುತಿಸಿಕೊಳ್ತಾ ಇದೆ. ಜೈರಾಮ್ ರಮೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತೆ, ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರು ಎಷ್ಟೇ ಚಾಣಾಕ್ಷರಾಗಿದ್ದರೂ ಕೂಡ ಪಾಕಿಸ್ತಾನದ ಈ ಪುನರುತ್ಥಾನವು ಭಾರತದ ಪ್ರಾದೇಶಿಕ ರಾಜತಾಂತ್ರಿಕತೆಗೆ ಆದ ದೊಡ್ಡ ಹಿನ್ನಡೆಯನ್ನ ಮರೆಮಾಚಲು ಸಾಧ್ಯವಿಲ್ಲ. ವಿಶೇಷವಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದಲ್ಲಿ ಪಾಕಿಸ್ತಾನವು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವುದು ಮೋದಿಯವರ ಅಪ್ಪಿಕೊಳ್ಳುವ ರಾಜತಾಂತ್ರಿಕತೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಸ್ನೇಹಿತರೆ, ಪಾಕಿಸ್ತಾನವು 2025ರ ಅವಧಿಯಲ್ಲಿ ಆರ್ಥಿಕವಾಗಿ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿತ್ತು. ಹಣದುಬ್ಬರ, ವಿದೇಶಿ ವಿನಿಮಯದ ಕೊರತೆ ಮತ್ತು ಆಂತರಿಕ ರಾಜಕೀಯ ಅಸ್ಥಿರತೆಗಳು ದೇಶವನ್ನ ಪತನದ ಅಂಚಿಗೆ ತಂದಿದ್ವು. ಆದರೆ 2026ರ ಮಾರ್ಚ್ ವೇಳೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮಸಿ ಬಳಕೊಂಡಿರೋ ಮುನೀರ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನೊಂದಿಗೆ ನಿಕಟ ಸಂಪರ್ಕವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗ್ತಾನೆ. ಫೈನಾನ್ಷಿಯಲ್ ಟೈಮ್ಸ್ ವರದಿಯ ಪ್ರಕಾರ ಆಸಿಮ್ ಮುನೀರ್ ಟ್ರಂಪ್ಗೆ ಕಾಲ್ ಮಾಡಿದ್ದು, ಇರಾನ್ ಬಿಕ್ಕಟ್ಟಿನ ಬಗ್ಗೆ ಚರ್ಚಿಸಿದ್ದು, ಸಂಧಾನದ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾನೆ. ಪಾಕಿಸ್ತಾನವು ಇಸ್ಲಾಮಾಬಾದ್ ಅನ್ನು ಸಂಧಾನಕ್ಕೆ ತಟಸ್ಥ ವೇದಿಕೆಯಾಗಿ ನೀಡಲು ಮುಂದಾಗಿದೆ. ಅಮೆರಿಕದ ನಿಯೋಗ ಮತ್ತು ಇರಾನ್ನ ಪ್ರತಿನಿಧಿಗಳ ನಡುವೆ ಹೈ ಲೆವೆಲ್ ಮಾತುಕತೆಗಳನ್ನ ಆಯೋಜಿಸಲು ಪಾಕಿಸ್ತಾನವು ಸಿದ್ಧತೆಯನ್ನ ನಡೆಸ್ತಾ ಇದೆ ಎಂದು ವರದಿಗಳು ತಿಳಿಸುತ್ತವೆ. ಈ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನದ ಜೊತೆಗೆ ಟರ್ಕಿ ಮತ್ತು ಈಜಿಪ್ಟ್ ಕೂಡ ಸೇರಿಕೊಂಡಿವೆ. ಇನ್ನು ಸ್ನೇಹಿತರೆ, ಪಾಕಿಸ್ತಾನವು ಈ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಸಂಧಾನಕಾರನಾಗಿ ಹೊರಹೊಮ್ಮಲು ಕೆಲವು ಪ್ರಮುಖ ಕಾರಣಗಳು ಕೂಡ ಇವೆ. ಮೊದಲನೇದಾಗಿ, ಇರಾನ್ನೊಂದಿಗೆ ಹಂಚಿಕೊಂಡ ಗಡಿ. ಪಾಕಿಸ್ತಾನವು ಇರಾನ್ನ ನೆರೆಯ ರಾಷ್ಟ್ರವಾಗಿದ್ದು ದೀರ್ಘಕಾಲದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸಂಬಂಧಗಳನ್ನು ಹೊಂದಿದೆ. ಎರಡನೆಯದ್ದು, ಅಮೆರಿಕದೊಂದಿಗೆ ಮಿಲಿಟರಿ ಸಂಬಂಧ. ಪಾಕಿಸ್ತಾನದ ಸೇನೆಯು ಅಮೆರಿಕದ ರಕ್ಷಣಾ ಇಲಾಖೆಯೊಂದಿಗೆ ದಶಕಗಳ ಕಾಲದ ಸಂಬಂಧವನ್ನ ಹೊಂದಿದೆ. ಇನ್ನು ಮೂರನೆಯದ್ದು, ವಾಷಿಂಗ್ಟನ್ನಲ್ಲಿ ಇರಾನ್ ಹಿತಾಸಕ್ತಿ ವಿಭಾಗ. 1992ರಿಂದಲೂ ಪಾಕಿಸ್ತಾನವು ಅಮೆರಿಕದಲ್ಲಿರುವ ತನ್ನ ರಾಯಭಾರ ಕಚೇರಿಯಲ್ಲಿ ಇರಾನ್ನ ಹಿತಾಸಕ್ತಿ ವಿಭಾಗವನ್ನ ನಿರ್ವಹಿಸುತ್ತಿದೆ. ಇದು ತೆಹರಾನ್ ಮತ್ತು ವಾಷಿಂಗ್ಟನ್ ನಡುವೆ ಇರುವಂತಹ ಏಕೈಕ ಸಾಂಸ್ಥಿಕ ಸಂವಹನ ಮಾರ್ಗವಾಗಿದೆ. ಇನ್ನು ನಾಲ್ಕನೆಯದು, ಟ್ರಂಪ್ ಮತ್ತು ಆಸಿಮ್ ಮುನೀರನ ಸಂಬಂಧ. ಟ್ರಂಪ್ ಮುನೀರನನ್ನ ತನ್ನ ನೆಚ್ಚಿನ ಫೀಲ್ಡ್ ಮಾರ್ಷಲ್ ಎಂದು ಕರೆದದ್ದು ಮತ್ತು ವೈಟ್ ಹೌಸ್ ನಲ್ಲಿ ಎರಡೆರಡು ಬಾರಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜಿಸಿದ್ದು. ಇನ್ನು ಸ್ನೇಹಿತರೆ, ಪಾಕಿಸ್ತಾನದ ಮೂಲಕ ಅಮೆರಿಕವು ಇರಾನ್ಗೆ 15 ಅಂಶಗಳ ಸಮಗ್ರ ಶಾಂತಿ ಒಪ್ಪಂದದ ಪ್ರಸ್ತಾಪವನ್ನ ಕಳುಹಿಸಿದೆ.
ಈ ಪ್ರಸ್ತಾಪವು ಮಿಡಲ್ ಈಸ್ಟ್ನ ಯುದ್ಧವನ್ನ ಕೊನೆಗೊಳಿಸುವ ಗುರಿಯನ್ನ ಹೊಂದಿದೆ. ಅದರಲ್ಲಿ ಪ್ರಮುಖವಾದವುಗಳನ್ನ ನೋಡ್ತಾ ಹೋದ್ರೆ ಪರಮಾಣು ಕಾರ್ಯಕ್ರಮಗಳು, ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನ ಹಿಂತೆಗೆದುಕೊಳ್ಬೇಕು ಮತ್ತು ಯುರೇನಿಯಂ ಸ್ಟೋರೇಜ್ ಅನ್ನ ದೇಶದಿಂದ ಹೊರ ಹಾಕಬೇಕು. ಎರಡನೆಯದು ಕಣ್ಗಾವಲು, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಇರಾನ್ನ ಪರಮಾಣು ಚಟುವಟಿಕೆಗಳ ಮೇಲೆ ನಿರಂತರ ನಿಗಾ ಇಡಲು ಅವಕಾಶವನ್ನ ನೀಡಬೇಕು. ಮೂರನೆಯದ್ದು ಕ್ಷಿಪಣಿ ಮಿತಿ, ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಮರ್ಥ್ಯ ಮತ್ತು ಸಂಬಂಧಿತ ಮಿಲಿಟರಿ ಮೂಲ ಸೌಕರ್ಯಗಳನ್ನು ನಾಶಪಡಿಸಬೇಕು. ನಾಲ್ಕನೆಯದು ಪ್ರಾದೇಶಿಕ ಪ್ರಭಾವ, ಹಮಾಸ್, ಹಿಜ್ಬುಲ್ಲಾ ಮತ್ತು ಹೌತಿಗಳಂತಹ ಪ್ರಾಕ್ಸಿ ಗುಂಪುಗಳಿಗೆ ನೀಡ್ತಾ ಇರುವ ಬೆಂಬಲವನ್ನ ನಿಲ್ಲಿಸಬೇಕು. ಐದನೆಯದು ಸಮುದ್ರ ಮಾರ್ಗ, ಹರ್ಮುಜ್ ಜಲಸಂಧಿಯನ್ನ ಅಂತಾರಾಷ್ಟ್ರೀಯ ಹಡಗು ಸಂಚಾರಕ್ಕೆ ಮುಕ್ತಗೊಳಿಸಬೇಕು. ಆರನೆಯದ್ದು ಪ್ರತಿಫಲಗಳು, ಅಮೆರಿಕವು ಇರಾನ್ ಮೇಲಿನ ನಿರ್ಬಂಧಗಳನ್ನು ಬಹುಶಃ ತೆಗೆದುಹಾಕುತ್ತದೆ ಮತ್ತು ನಾಗರಿಕ ಪರಮಾಣು ಇಂಧನದ ಸೌಲಭ್ಯಕ್ಕೆ ನೆರವನ್ನ ನೀಡುತ್ತದೆ. ಆದರೆ ಈ ಎಲ್ಲ ಪ್ರಸ್ತಾಪವನ್ನ ಇರಾನ್ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಎಂದು ವರದಿಗಳು ತಿಳಿಸಿದ್ವೆ. ಇರಾನ್ ತನ್ನದೇ ಆದ 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದು, ಅದರಲ್ಲಿ ಮಿಡಲ್ ಈಸ್ಟ್ನಲ್ಲಿರುವ ಅಮೆರಿಕಾದ ಮಿಲಿಟರಿ ನೆಲೆಗಳನ್ನು, ಮಿಲಿಟರಿ ಬೇಸ್ಗಳನ್ನು ಸಂಪೂರ್ಣವಾಗಿ ಮುಚ್ಚುವುದು ಮತ್ತು ಯುದ್ಧದ ಹಾನಿಗಾಗಿ ಪರಿಹಾರವನ್ನ ನೀಡುವುದು ಸೇರಿದೆ. ಇನ್ನು ಸ್ನೇಹಿತರೆ, ಭಾರತವು ಇರಾನ್ನಲ್ಲಿ ನಿರ್ಮಿಸ್ತಾ ಇದ್ದ ಆಯಕಟ್ಟಿನ ಚಬಹಾರ್ ಬಂದರು ಯೋಜನೆಯು ಈಗ ಗಂಭೀರ ಬಿಕ್ಕಟ್ಟಿನಲ್ಲಿದೆ. 2026-27 ಕೇಂದ್ರ ಬಜೆಟ್ನಲ್ಲಿ ಚಬಹಾರ್ ಬಂದರಿಗೆ ನೀಡಲಾಗ್ತಾ ಇದ್ದ ಅನುದಾನವನ್ನ ಶೂನ್ಯಕ್ಕೆ ಇಳಿಸಲಾಗಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇರಾನ್ ಜೊತೆಗೆ ವ್ಯವಹರಿಸುವ ದೇಶಗಳ ಮೇಲೆ 50% ಹೆಚ್ಚಿನ ಸುಂಕವನ್ನ ಹೇರುವುದಾಗಿ ಘೋಷಿಸಿದ ನಂತರ ಭಾರತವು ಈ ನಿರ್ಧಾರವನ್ನ ಕೈಗೊಂಡಿದೆ. ಕಾಂಗ್ರೆಸ್ ಪಕ್ಷವು ಈ ನಿರ್ಧಾರವನ್ನು ಭಾರತದ ಕಾರ್ಯತಂತ್ರದ ಶರಣಾಗತಿ ಎಂದು ಕರೆದಿದೆ. ಆಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಕ್ಕೆ ಭಾರತಕ್ಕೆ ಇರುವ ಏಕೈಕ ಸ್ವತಂತ್ರ ಭೂಮಾರ್ಗವಾದ ಚಬಹಾರ್ ಈಗ ಚೀನಾ ಅಥವಾ ರಷ್ಯಾದ ನಿಯಂತ್ರಣಕ್ಕೆ ಹೋಗುವ ಭೀತಿ ಎದುರಾಗಿದೆ. ಮೋದಿಯವರ ಇಸ್ರೇಲ್ ಭೇಟಿಯು ಯುದ್ಧ ಆರಂಭವಾಗುವ 2 ದಿನಗಳ ಮೊದಲು ನಡೆದಿತ್ತು. ಇದು ಇರಾನ್ ಅನ್ನ ಕೆರಳಿಸಿದೆ ಮತ್ತು ಭಾರತವು ಸಂಧಾನಕಾರನ ಪಾತ್ರದಿಂದ ಹಿಂದೆ ಸರಿಯುವಂತೆ ಮಾಡಿದೆ ಎಂದು ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ. ಇನ್ನು ಸ್ನೇಹಿತರೆ, ಮಾರ್ಚ್ 24ರಂದು ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ನಡುವೆ ನಡೆದ ಫೋನ್ ಕರೆಯಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಕೂಡ ಭಾಗವಹಿಸಿದ್ರು ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಈ ವರದಿಯು ಭಾರತದಲ್ಲಿ ರಾಜಕೀಯ ಚಂಡಮಾರುತ ಎಬ್ಬಿಸಿದೆ. ಇಬ್ಬರು ದೇಶದ ನಾಯಕರು ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಚರ್ಚಿಸುವಾಗ ಒಬ್ಬ ಖಾಸಗಿ ಉದ್ಯಮಿಗೆ ಅಲ್ಲಿ ಏನು ಕೆಲಸ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಇನ್ನು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ತೀವ್ರ ವಾಗ್ದಾಳಿಗೆ ಉತ್ತರವನ್ನ ನೀಡಲು ಸರ್ಕಾರವು ಸರ್ವಪಕ್ಷ ಸಭೆಯನ್ನ ಕರೆದಿತ್ತು. ಅಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರವರು ಭಾರತದ ನಿಲುವನ್ನ ಬಲವಾಗಿ ಸಮರ್ಥಿಸಿಕೊಂಡ್ರು. ಭಾರತವು ಸಂಧಾನಕ್ಕಾಗಿ ಯಾರ ಹಿಂದೆಯೂ ಹೋಗುವುದಿಲ್ಲ. ನಾವು ಒಂದು ಸಾರ್ವಭೌಮ ರಾಷ್ಟ್ರ ಮತ್ತು ನಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಲು ನಮಗೆ ತಿಳಿದಿದೆ. ನಾವು ದಲ್ಲಾಳಿ ರಾಷ್ಟ್ರವಲ್ಲ ಎಂದು ಇವರು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಒಟ್ಟಾರೆಯಾಗಿ ಮಿಡಲ್ ಈಸ್ಟ್ನ ಸಂಘರ್ಷದಿಂದಾಗಿ ಭಾರತದ ರಾಜಕೀಯಕ್ಕೂ ಭಾರತದ ಆರ್ಥಿಕತೆಗೂ ತುಂಬಾ ದೊಡ್ಡ ಹೊಡೆತಗಳು ಬೀಳ್ತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.